ಮಗನ್ನ ಇವ್ರ ಜೊತೆ ತಗ್ಲಾಕ್ಬಿಟ್ಟು ನಾನು ಆರಾಮಾಗಿ ಹೋಗಿ ಕಾರಲ್ಲಿ AC ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ. ಇವ್ರೆಷ್ಟೊತ್ತಾದ್ರೂ ಶಾಪಿಂಗ್ ಮಾಡ್ಕೊಂಡು ಇಲ್ಲೇ ಬಿತ್ತಿರ್ಲಿ. ಅಲ್ಲ ಅದೇನ ಶಾಪಿಂಗ್ ಮುಗೀತು ಅಂದ್ರೆ ಇವ್ರಿನ್ನೂ ಗುಂಪು ಕಟ್ಕೊಂಡು ಕುಂತಾರ. ಮುಗೀತು ಕಾರ್ಗಿ ಕೊಡಿ ಇಲ್ಲಿ. ನೀವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬನ್ನಿ, ನಾನು ಇಲ್ಲೇ ಹೊರಗಡೆ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಅದೇ ಒಂದು ನಿಮಿಷ. ನಾವ್ ಎಲ್ರೂ ಇಲ್ಲೇ ಇರ್ಬೇಕಾದ್ರೆ ನೀವು ಕಾರಲ್ಲಿ ಒಬ್ರೆ ಏನ್ ಮಾಡ್ತೀರಾ? ಇಲ್ಲೇ ವೇಟ್ ಮಾಡಿ. ಆಗ್ಲಿಂದ ವೆಯ್ಟ್ ಮಾಡಿ ಮಾಡಿ ನನ್ನ ಬಾಡಿ ವೆಯ್ಟ್ ಎಲ್ಲ ನನ್ನ ಕಾಲ ಮೇಲೆ ಬಿದ್ದು ಕಾಲೆಲ್ಲ ಜುಮ್ಮಿಡ್ತಿದೆ. ನಾನು ಕಾರಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ನನ್ನ ಮಗನೇ, ಅಲ್ಲಿ ಹೋಗಿ ರೆಸ್ಟ್ ಮಾಡು ಅಂತ ತಾತ ನಿಮ್ಮನೇಲಿ ಕಳಿಸ್ಲಿಲ್ಲ. ನಮ್ಮ ಜೊತೆ ಒಂದು ಗಂಡು ಬೇಕಿಲ್ಲ, ದೊಡ್ಡ ಬಾರಿ ಗನ್ಸು ಅಂತ ನಮ್ಮ ಸೆಕ್ಯೂರಿಟಿಗೆ ಅಂತ ನಿಮ್ಮನ್ನು ಕಳಿಸಿರೋದು. ಕರೆಕ್ಟಾಗಿ ಹೇಳಿದ್ರಿ ಲಕ್ಷ್ಮವ್ವ. ಅಯ್ಯ ನಿನ್ನ ಮಕ್ಕ ಎಮ್ಮಿಸಿ ಅಗ್ನಿ ಹಾಕಿಸ್ತಿಕ್ಕ. ಯಾರು ಗಣಸಿಲ್ಲ ಅಂತಂದ್ರೆ ಕರೆಕ್ಟು ಅಂತ ಹೇಳ್ತಿದ್ಯಲ್ಲ, ನಾನೊಬ್ಬ ಇಲ್ಲಿ ಗಣಸು ಇದ್ದೀನಿ ಅಂತ ಹೇಳಕ್ಕಾಗಲ್ಲ ನಿಮಗೆ. ಕರೆಕ್ಟಾಗಿ ಹೇಳ್ದೆ ನನಗೆ. ನಿನ್ನ ಗಂಡನ ಮುಖ್ಯ ಇನ್ನೊಂದು ಸ್ವಲ್ಪ ಥುಬುಕ್ ಅಂತ ಹೋಗಿ. ನೀವೇನ್ ಬಾರಿ ಕರೆಕ್ಟ್ ಬಿಡಿ. ಹೆಂಗಸರ್ನೆಲ್ಲ ಶಾಪಿಂಗ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಈಗ ಹೊರಕ್ ಹೋಗಿ ಮನ್ಕತ್ತೀನಿ ಅಂತ ಹೇಳ್ತಿದ್ದೀರಾ? ನಮ್ ಲಕ್ಷ್ಮವ ಹೇಳ್ತಿರೋದೇ ಕರೆಕ್ಟ್ ಆಗದೆ. ಅದೇಂದ್ರೆ ಬೇಕಾದ್ರೆ ಕುರ್ಚಿ ಕೊಡ್ತೀನಿ, ಬಂದು ಕುತ್ಕೊಳ್ಳಿ. ಅಯ್ಯಯ್ಯೋ ಬೇಡ ಆಂಟಿ, ನೀವಿನ್ನೂ ಯಾವ ಸೀರೆನೂ ಫೈನಲ್ ಮಾಡಿಲ್ಲ. ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಆದಷ್ಟು ಬೇಗ ಒಂದು ಸೀರೆ ಫೈನಲ್ ಮಾಡ್ತೀರಾ? ಒಂದೇ ಸೀರೆನಾ? ಒಂದು 2 ಮಾಡಿ.